Students, in the last class we learned about the Bahmani kingdoms, in that the Muhammad Gawan. Okay, he was the most important prime minister in the Bahmani kingdom. In this class, let us see about the Ibrahim Adil Shah. The most important king of Adil Shahi, Ibrahim II, ascended the throne is ninth year. He ruled over 47 years with historic incident. Politically, he took to the Vijayapura to the pinnacle glory with his efficient administration and was responsible for the tremendous progress in art, literature and education. ಇಬ್ರಾಹಿಂ ಲೋದಿ ತನ್ನ 9ನೇ ವಯಸ್ಸಿನಲ್ಲಿಯೇ ಅಧಿಕಾರಕ್ಕೆ ಬರ್ತಾನೆ ಮತ್ತು 47 ವರ್ಷಗಳ ಕಾಲ ಅವನು ರಾಜ್ಯಭಾರವನ್ನು ಮಾಡ್ತಾನೆ ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ವಿಜಯಪುರ ಇವನ ಕಾಲದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನು, ಕಲೆ, ವಾಸ್ತುಶಿಲ್ಪವನ್ನು ಮತ್ತು ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಿದ್ದ ಅಂತೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಇವನು 1580ರಿಂದ 1627ರವರೆಗೂ ಆಳ್ವಿಕೆಯನ್ನು ನಡೆಸ್ತಾನೆ. Ibrahim Adil Shah he write a book called Kitab-i-Navaras. He became a poet also. So he begins with a prayer to the gods Ganesha, Saraswati and Narasimha. There are prayers to Muhammad Paigambar too. This book is evidence of the knowledge, magnanimity and religious tolerance of the Ibrahim II. Kitab-i-Navaras begins with the prayer of the gods Ganesha. ಸೊ ಇದರಿಂದ ನಮಗೆ ಏನು ತಿಳಿದು ಬರುತ್ತೆ? ಕಿತಾಬ್-ಇ-ನವರಸ್ ಅಂತಕ್ಕಂತಹ ಪುಸ್ತಕವನ್ನು ಸ್ವತಃ ಕವಿ ಆಗಿದ್ದ ಇಬ್ರಾಹಿಂ ಆದಿಲ್ ಶಾ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾನೆ. ಸೊ ಅವನ ಒಂದು ಪುಸ್ತಕದಲ್ಲಿ ಗಣೇಶ, ಸರಸ್ವತಿ, ನರಸಿಂಹನ ಒಂದು ಪ್ರಾರ್ಥನೆಯನ್ನು ನೋಡ್ಬೋದು. ಅಂತಂದರೆ ನಮಗೆ ಇವನು ಧರ್ಮ ಸಹಿಷ್ಣುನಾಗಿದ್ದ, ಇವನು ಧರ್ಮಾಂಧನಾಗಿರಲಿಲ್ಲ, ಎಲ್ಲ ಧರ್ಮಕ್ಕೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತಾ ಇದ್ದ ಅಂತೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ದೇರ್ ಆರ್ ಪ್ರಯರ್ಸ್ ಟು ಮೊಹಮ್ಮದ್ ಪೈಗಂಬರ್ ಟು. ಸೊ ಇನ್ ದ ಸೇಮ್ ಬುಕ್ ದ ಪ್ರಯರ್ ಬಿಗಿನ್ಸ್ ವಿತ್ ದ ಮೊಹಮ್ಮದ್ ಪೈಗಂಬರನ ಒಂದು ಪ್ರಾರ್ಥನೆಯನ್ನು ಕೂಡ ಆ ಪುಸ್ತಕದಲ್ಲಿ ನೋಡ್ಬೋದು. ದಿಸ್ ಬುಕ್ ಈಸ್ ಎವಿಡೆನ್ಸ್ ಆಫ್ ದ ನಾಲೆಡ್ಜ್, ಮ್ಯಾಗ್ನಿಮಿಟಿ ಆ್ಯಂಡ್ ರಿಲಿಜಿಯಸ್ ಟಾಲರೆನ್ಸ್ ಆಫ್ ದ ಇಬ್ರಾಹಿಂ II. ಇದರಿಂದ ನಮಗೆ ಅವನಲ್ಲಿದ್ದಂತಹ ಒಂದು ಧರ್ಮ ಸಹಿಷ್ಣುತೆ ಅಂತಕ್ಕಂಥದ್ದು ತಿಳಿದು ಬರುತ್ತೆ ಅಂತ ಹೇಳ್ಬೋದು. ದ ಬಹುಮನಿ ಆ್ಯಂಡ್ ದ ಶಾಹಿ ಸುಲ್ತಾನ್ಸ್ ರೂಲ್ಡ್ ಓವರ್ ಕರ್ನಾಟಕ ಫಾರ್ ಆಲ್ಮೋಸ್ಟ್ 200 years. In addition to Karnataka, they extended their kingdom up to the Tanjavur in Tamil Nadu. They had organized their administration based on the Islamic religious principles. ಬಹುಮನಿ ರಾಜರಲ್ಲಿ ಶಾಹಿ ಸುಲ್ತಾನರು ಅತ್ಯಂತ ಒಂದು ಮಹತ್ವದ ಪಾತ್ರವನ್ನು ವಹಿಸಿದ್ದು, ಇವರು ಸುಮಾರು 200 ವರ್ಷಗಳ ಕಾಲ ರಾಜ್ಯಭಾರವನ್ನು ನೋಡ್ತಾರೆ. ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ನಾವು ದಕ್ಷಿಣ ಭಾರತದ ಆಲ್ಮೋಸ್ಟ್ ಎಲ್ಲ ಭಾಗಗಳನ್ನು ಒಂದು ನೋಡ್ರಿ, ಬಿಜಾಪುರ, ಅಹಮದ್ನಗರ, ವಿಜಯಪುರ, ಗೋಲ್ಕೊಂಡ ಈ ಎಲ್ಲ ಪ್ರದೇಶಗಳನ್ನು ನಾವು ಬಹುಮನಿ ಸುಲ್ತಾನರು ರಾಜ್ಯಭಾರ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಇನ್ ಅಡಿಷನ್ ಟು ಕರ್ನಾಟಕ ದೆ ಎಕ್ಸ್ಟೆಂಡೆಡ್ ದ ಕಿಂಗ್ಡಮ್ ಅಪ್ ಟು ದ ತಂಜಾವೂರು ಇನ್ ತಮಿಳ್ನಾಡು. ತಂಜಾವೂರಿನ ತಮಿಳುನಾಡಿನವರೆಗೂ ಕೂಡ ಅವರ ಒಂದು ರಾಜ್ಯ ಅಂತಕ್ಕಂಥದ್ದು ಹಬ್ಬಿತ್ತು. ದೆ ಹ್ಯಾಡ್ ಆರ್ಗನೈಸ್ಡ್ ದರ್ ಅಡ್ಮಿನಿಸ್ಟ್ರೇಷನ್ ಬೇಸ್ಡ್ ಆನ್ ದ ಇಸ್ಲಾಮಿಕ್ ರಿಲಿಜಿಯಸ್ ಪ್ರಿನ್ಸಿಪಲ್. ಇಸ್ಲಾಂ ಧರ್ಮದ ಆಧಾರದ ಮೇಲೆ ಅಲ್ಲಿನ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಈಗ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಬಹುಮನಿ ಸುಲ್ತಾನರಲ್ಲಿ ಯಾವ ರೀತಿ ಆಗಿತ್ತಪ್ಪ ಅಂತ ನೋಡ್ತಾ ಹೋದರೆ, ದೇರ್ ವರ್ 3 levels ಆಫ್ ದ ಅಡ್ಮಿನಿಸ್ಟ್ರೇಷನ್, ನೇಮ್ಲಿ ದ ಸೆಂಟ್ರಲ್, ಪ್ರಾವಿನ್ಷಿಯಲ್ ಆ್ಯಂಡ್ ದ ವಿಲೇಜ್. Among these, there were revenue, judicial, military administration too. The Sultan was the chief of the central administration and the cabinet was called the Mazid-i-Bith. ಸೊ ಒಂದು ರಾಜ್ಯ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳು ಮತ್ತು ಹಳ್ಳಿಗಳಾಗಿ ವಿಂಗಡಿಸಲ್ಪಟ್ಟಿದ್ವು. ಇದರಲ್ಲಿ ತೆರಿಗೆ ಮತ್ತು ನ್ಯಾಯ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸುಲ್ತಾನನೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಕ್ಯಾಬಿನೆಟ್ನ ಒಂದು ಕೇಂದ್ರ ಸರ್ಕಾರದ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ. ಅವನ ಜೊತೆಗೆ ಸಹಾಯ ಮಾಡೋದಕ್ಕೋಸ್ಕರ ಅಧಿಕಾರಿಗಳು ಮತ್ತು ರಾಯಭಾರಿಗಳು
ಇರ್ತಾಯಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಆ ರಾಯಭಾರಿಗಳು ಮತ್ತು ಅಧಿಕಾರಿಗಳನ್ನು ತನ್ನ ಒಂದು ಸ್ವಂತಹ ಸಂಬಂಧಿಕರನ್ನೇ ನೇಮಿಸ್ಕೊಂಡಿರ್ತಿದ್ದ ಸುಲ್ತಾನ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಗವಾನ್ converted then extended the fourth Tarhafas. Tarhafas means provinces into the 8 units, and these provinces were divided into 15 sarakas. The Subedar was the administrator in each of these sarkars. Sarkars were divided into paraganas. Kotwal, Deshmukh and Desai were the administrator of the paraganas. The final unit of the administration was the village, having the Patel, Kulkarni and the guards as staff. The village units were independent units. ಗವಾನನು ತನ್ನ ಆಡಳಿತಕ್ಕೋಸ್ಕರ 4 ಭಾಗಗಳಾಗಿ ಪ್ರಾಂತ್ಯಗಳನ್ನು ವಿಂಗಡಿಸಿದ್ದ. ಅವುಗಳನ್ನು 15 ಸರ್ಕಾರಗಳನ್ನಾಗಿ ವಿಂಗಡಿಸಲ್ಪಟ್ಟಿದ್ದ ಮತ್ತು 8 ಯೂನಿಟ್ಗಳನ್ನಾಗಿ 8 ಒಂದು ಪ್ರಾಂತ್ಯಗಳನ್ನಾಗಿ ಗುಂಪುಗಳಾಗಿ ವಿಂಗಡಿಸಿದ್ದ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಪ್ರತಿಯೊಂದು ಸರ್ಕಾರವೂ ಕೂಡ ಒಂದು ಪರಗಣಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಪ್ರತಿಯೊಂದು ಸರ್ಕಾರಕ್ಕೂ ಸುಬೇದಾರ್ ಅಂತಕ್ಕಂಥವನು ನೋಡ್ಕೊಳ್ತಕ್ಕಂತಹ ಒಬ್ಬ ಆಡಳಿತ ಅಧಿಕಾರಿ ಇರ್ತಿದ್ದ. ಅಷ್ಟೇ ಅಲ್ಲದೆ ಪರಗಣಗಳನ್ನು ನೋಡ್ಕೊಳ್ಳೋದಕ್ಕೆ ಕೊತ್ವಾಲ, ದೇಶ್ಮುಖ, ದೇಸಾಯಿ ಅಂತಕ್ಕಂಥವ್ರು ಇರ್ತಾಯಿದ್ರು. ಇದರ ಜೊತೆಗೆ ಹಳ್ಳಿಗಳ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಪಟೇಲ, ಕುಲಕರ್ಣಿ, ಗಾರ್ಡ್ಸ್ ಅಂತಕ್ಕಂಥವ್ರು ಸ್ಟಾಫ್ ಇದ್ದರು ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಸೊ ಈ ರೀತಿಯಾಗಿ ನಾವು 3 ಭಾಗಗಳಲ್ಲಿ ನಾವು ನೋಡ್ತಾ ಹೋದರೆ ಏನಪ್ಪ ಅಂತಂದರೆ 3 ಭಾಗಗಳನ್ನಾಗಿ ವಿಂಗಡಿಸಿದ್ರು ಅಂತ ಹೇಳ್ಬಿಟ್ಟು ಫಸ್ಟ್ನ ಇದರಲ್ಲಿ ಹೇಳಿದ್ದೆ. ಸೊ ಅದರಲ್ಲಿ ಕೊನೆ ಯೂನಿಟ್ ಅಂತಂದರೆ ವಿಲೇಜ್ ಅಂದರೆ ಹಳ್ಳಿಗಳಲ್ಲೂ ಅವ್ರದ್ದೇ ಆಗಿರ್ತಕ್ಕಂತಹ ಸ್ವತಂತ್ರವಾದಂತಹ ಒಂದು ಅಧಿಕಾರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಈ ರೀತಿಯಾಗಿ ನಾವು ಒಂದು ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಬಹುಮನಿ ಸಾಮ್ರಾಜ್ಯದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಮುಂದೆ ನೋಡ್ತಾ ಹೋದರೆ ರೆವಿನ್ಯೂ, ಮಿಲಿಟರಿ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್, ತೆರಿಗೆ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ ಮತ್ತು ನ್ಯಾಯ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ಅಮೀರ್ ಹಿ ಜುಲ್ಹಾಸ್ ವರ್ ದ ಹೆಡ್ ಆಫ್ ದ ರೆವಿನ್ಯೂ ಅಥಾರಿಟೀಸ್. ಅಮೀರ್ ಹಿ ಜುಲ್ಹಾಸ್ ಅಂತಕ್ಕಂಥವನು ತೆರಿಗೆಯ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದ. ಲ್ಯಾಂಡ್ ಟ್ಯಾಕ್ಸ್, ಕಂದಾಯದ ತೆರಿಗೆಯನ್ನು, ಭೂಮಿಯ ಮೇಲಿನ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು ಒಂದು ರಾಜ್ಯದ ಪ್ರಮುಖ ಆದಾಯ ಆಗಿತ್ತು. 3ನೇ ಒಂದು ಭಾಗ ಮತ್ತು 2ನೇ ಒಂದು ಭಾಗ ಕೃಷಿಯಲ್ಲಿ ಬಂದಂತಹ ಒಂದು ಬಂಡವಾಳದಲ್ಲಿ, ಕೃಷಿಯಲ್ಲಿ ಬಂದಂತಹ ಒಂದು ಫಲವತ್ತತೆಯಲ್ಲಿ ರಾಜನ ಬೊಕ್ಕಸಕ್ಕೆ ಕೊಡಬೇಕಾಗಿತ್ತು, ಭೂ ಕಂದಾಯವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. There were 15 kinds of the taxes, including the taxes on the house, mines, tobacco, grassland, trade and employment. 50 ಭಾಗಗಳಾಗಿ ನಾವು ತೆರಿಗೆಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮನೆಯ ತೆರಿಗೆ ಮತ್ತು ತಂಬಾಕಿನ ಮೇಲಿನ ತೆರಿಗೆ ಮತ್ತು ಇನ್ನಿತರೆ ಒಂದು ಕೆಲಸದ ಮೇಲಿನ ತೆರಿಗೆ ಮತ್ತು ಅನೇಕ ರೀತಿಯಾಗಿರ್ತಕ್ಕಂತಹ ವಿವಿಧ ರೀತಿಯ 50ಕ್ಕೂ ಹೆಚ್ಚು ತೆರಿಗೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. The money earned by the taxation was used for the maintaining the palaces, war and the bodyguards, and construction and the maintenance of the forts. ಉಳಿದಂತಹ ಒಂದು ಕೋಟೆಗಳನ್ನು ಮತ್ತು ಸೈನ್ಯ ಪದ್ಧತಿಯನ್ನು ಮತ್ತು ಆ ಕೋಟೆಗಳ ಒಂದು ಸುವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದು ಅವರ ಕೆಲಸ ಆಗಿತ್ತು. ಸೊ The Bahmani kingdom depended on the strength of their military force. Military expenditure was huge. They had 4 types of the armed troops: permanent troops, restricted during wartime troops for the religious wars, and the units for the protection of the sultan and the palaces. Infantry, cavalry, elephants, explosives units were the important divisions of the army. Bijapur fort was the most formidable of the Adil Shahi's forts. ಬಹುಮನಿ ರಾಜ್ಯರು ಸೈನ್ಯ ವ್ಯವಸ್ಥೆಗೆ ಅತ್ಯಂತ ಮಹತ್ವವನ್ನು ನೀಡಿದರು. ಮಿಲಿಟರಿ ಅಂತಕ್ಕಂಥದ್ದು ತುಂಬ ಬೃಹದಾಕಾರವಾಗಿದ್ದಂಥ ಸೈನ್ಯ ವ್ಯವಸ್ಥೆಯನ್ನು ಹೊಂದಿತ್ತು. ಅದರಲ್ಲಿ 4 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಅವುಗಳಂದರೆ ಪರ್ಮನೆಂಟ್ ಟ್ರೂಪ್ಸ್ ಅಂದರೆ ಪರ್ಮನೆಂಟ್ ಆಗಿರ್ತಕ್ಕಂತಹ ಒಂದು ಸೈನ್ಯ ವ್ಯವಸ್ಥೆ. ಟ್ರೂಪ್ಸ್ ರಿಕ್ರೂಟೆಡ್ ಡ್ಯೂರಿಂಗ್ ದ ವಾರ್ ಟೈಮ್ ಅಂದರೆ ಯುದ್ಧಗಳ ಟೈಮಲ್ಲಿ ಒಂದು ಸೈನ್ಯದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಬೇರೆ ಜನರು ಇರ್ತಾಯಿದ್ರು. ಜೊತೆಗೆ ರಿಲೀಜಿಯಸ್ ವಾರ್ಸ್
ಅಂದರೆ ಸಮಾಜದಲ್ಲಿ ನಡೀತಕ್ಕಂಥ ಯುದ್ಧಗಳನ್ನು ನೋಡ್ಕೊಳ್ಳೋದಕ್ಕೇ ಬೇರೆ ಒಂದು ಸೈನ್ಯ ವ್ಯವಸ್ಥೆ ಇರ್ತಿತ್ತು. ಜೊತೆಗೆ ಪ್ರೊಟೆಕ್ಷನ್ ಆಫ್ ದ ಸುಲ್ತಾನರನ್ನು ರಾಜರನ್ನು ನೋಡ್ಕೊಳ್ಳೋದಕ್ಕೆ ಒಂದು ಅರಮನೆಗಳಲ್ಲೇ ಬೇರೆ ರೀತಿಯ ಸೈನ್ಯ ವ್ಯವಸ್ಥೆ ಇರ್ತಾಯಿತ್ತು. ಈ ರೀತಿಯಾಗಿ ಪರ್ಮನೆಂಟ್ ಟ್ರೂಪ್ಸ್ ರೆಕ್ರೂಟೆಡ್ ಫಾರ್ ದ ವಾರ್ ಟೈಮ್, ಟ್ರೂಪ್ಸ್ ಫಾರ್ ದ ರಿಲಿಜಿಯಸ್ ವಾರ್ಸ್ ಆ್ಯಂಡ್ ದ ಯೂನಿಟ್ಸ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಸುಲ್ತಾನ್ ಅಂಡ್ ದ ಪ್ಯಾಲೇಸಸ್ ಅಂತ ಹೇಳ್ತಾರೆ. ಇನ್ಫ್ಯಾಂಟ್ರಿ, ಕಾವರ್ಲಿ, ಎಲಿಫೆಂಟ್ಸ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಯೂನಿಟ್ಸ್ ವರ್ ದ ಇಂಪಾರ್ಟೆಂಟ್ ಡಿವಿಷನ್ಸ್ ಆಫ್ ದ ಆರ್ಮಿ. ಬಿಜಾಪುರ ಕೋಟೆ ಅತ್ಯಂತ ಒಂದು ಆದಿಲ್ ಶಾಹಿಯ ಸುಲ್ತಾನರಲ್ಲೇ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕೋಟೆ ಆಗಿತ್ತು ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ದ ಸುಲ್ತಾನ್ ವಾಸ್ ದ ಸುಪ್ರೀಂ ಜುಡಿಷಿಯಲ್ ಅಥಾರಿಟಿ. ಹಿ ರೂಲ್ಡ್ ಅಕಾರ್ಡಿಂಗ್ ಟು ದ prevailing customs, traditions and principles of the Islamic religion. Qazias and the senior officers assisted the Sultan in the dispensing justice. Due to their efficient administration, the state witnessed the progress in economic, social and the cultural fields. ನ್ಯಾಯವನ್ನು ಮಾಡೋದಕ್ಕೆ ನ್ಯಾಯಾಧೀಶ ಸ್ವತಃ ಸುಲ್ತಾನನೇ ಆಗಿರ್ತಿದ್ದ. ಜೊತೆಗೆ ಒಂದು ಇಸ್ಲಾಮಿಕ್ ಸಂಬಂಧ, ಇಸ್ಲಾಮಿಕ್ ಇಸ್ಲಾಮಿನ ಒಂದು ತತ್ವಗಳ ಆಧಾರದ ಮೇಲೆ ಅವನು ನ್ಯಾಯಯುತವಾಗಿರ್ತಕ್ಕಂತಹ ಒಂದು ನ್ಯಾಯಸಮ್ಮತವನ್ನು ಜನರಿಗೆ ನೀಡ್ತಾ ಇದ್ದ. ಕಾಜಿ ಮತ್ತು ಅವನ ಜೊತೆಗಿದ್ದಂತಹ ಆಫೀಸರ್ಗಳು, ಅಧಿಕಾರಿಗಳು ನ್ಯಾಯವನ್ನು ನೀಡ್ತಾಯಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಅದರ ಜೊತೆಗೆ ನಾವು ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕವಾಗಿ ಮತ್ತು ಎಲ್ಲ ಒಂದು ಕ್ಷೇತ್ರಗಳ ಅಭಿವೃದ್ಧಿ, ಆಡಳಿತ ಪ್ರತಿಯೊಂದೂ ಕೂಡ ರಾಜನ ಒಂದು ಆಳ್ವಿಕೆಯಲ್ಲೇ, ರಾಜನ ಅಧೀನದಲ್ಲೇ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ದ ರಿಲಿಜಿಯಸ್ ಸಿಸ್ಟಮ್. ಅಗ್ರಿಕಲ್ಚರ್ ವಾಸ್ ದ ಮೇನ್ ಆಕ್ಯುಪೇಷನ್ ಇನ್ ದ ವಿಲೇಜಸ್. ಸ್ಪಿನ್ನಿಂಗ್, ಆಯಿಲ್ ಎಕ್ಸ್ಟ್ರಾಕ್ಷನ್, ಶುಗರ್ ಆ್ಯಂಡ್ ಜಾಗ್ರಿ ಮ್ಯಾನುಫ್ಯಾಕ್ಚರ್, ಥ್ರೆಡ್ ವೇವಿಂಗ್, ಲೆದರ್ ವರ್ಕ್, ಪಾಟ್ರಿ, ಕಾರ್ಪೆಂಟ್ರಿ, ಗೋಲ್ಡ್ ಸ್ಮಿತಿ, ಪರ್ಫ್ಯೂಮ್ರಿ ಆ್ಯಂಡ್ ಸ್ಕಲ್ಪ್ಚರಿ ವಾರ್ ಆಲ್ಸೋ ಪ್ರಾಕ್ಟೀಸ್ಡ್. ಕೃಷಿಯ ಪ್ರಧಾನವಾಗಿರ್ತಕ್ಕಂತಹ ಹಳ್ಳಿಗಳಲ್ಲಿ ಕಸುಬಾಗಿತ್ತು. ಅದರ ಜೊತೆಗೆ ಅವರು ಸಕ್ಕರೆಯನ್ನು ತಯಾರಿಸೋದು, ಬೆಲ್ಲವನ್ನು ತಯಾರಿಸೋದು, ಮತ್ತು ನೇಯ್ಗೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಮಡಿಕೆಗಳನ್ನು ಮಾಡ್ತಕ್ಕಂಥದ್ದು, ಬಡಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಮತ್ತು ಬಂಗಾರದ ಕೆಲಸವನ್ನು ಮಾಡ್ತಕ್ಕಂಥದ್ದು, ಗೋಲ್ಡ್ ಸ್ಮಿತಿ, ಈ ರೀತಿ ಪರ್ಫ್ಯೂಮ್ರಿ ಅಂದರೆ ಒಂದು ಸುಗಂಧ ಭರಿತವಾಗಿರ್ತಕ್ಕಂತಹದನ್ನು ತಯಾರಿಸ್ತಕ್ಕಂಥದ್ದು, ಈ ಎಲ್ಲವನ್ನು ಕೂಡ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಸೊ ಇದೆಲ್ಲದರ ಜೊತೆಗೆ ನಾವು ಮುಂದೆ ನೋಡ್ತಾ ಹೋದರೆ